ಪವಿತ್ರ ಗೌಡ ಅವರ ಮನೆಯನ್ನ ಮಹಜರ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇದೆ. ಬಹುತೇಕ ಇವತ್ತು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಗೌಡ ಮನೆಯಲ್ಲಿ ಇವತ್ತು ಮಹಜರ್ ನಡೆಸುವಂತಹ ಸಾಧ್ಯತೆ ಇದೆ. ಅವರ ಮನೆ RR ನಗರದಲ್ಲಿ ಇದೆ. ರೇಣುಕಾಸ್ವಾಮಿ ಹಲ್ಲೆ ಮಾಡಿ ನೇರವಾಗಿ ಮನೆಗೆ ಬಂದಿದ್ದರು ಪವಿತ್ರ. ಚಪ್ಪಲಿಯಲ್ಲೇನೋ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಹಲ್ಲೆ ನಡೆಸಿದ್ದ ಚಪ್ಪಲಿ, ಹಲ್ಲೆ ವೇಳೆ ಧರಿಸಿದ್ದ ಬಟ್ಟೆ ಇದೆಲ್ಲವನ್ನ ಜಪ್ತಿ ಮಾಡಬೇಕಾಗಿ ಬರುತ್ತೆ. ಸಾಮಾನ್ಯವಾಗಿ ಈ ಥರ ಕ್ರೈಮ್ ನಡೆದಾಗ ಯಾರಿಗೂ ಅಂದಾಜಿರಲ್ಲ ನಮ್ಮ ಮನೆ ತನಕ ಪೊಲೀಸರು ಬರ್ತಾರೆ ಅಂತ. ಹಾಗಾಗಿ ಮನೆಯಲ್ಲೇ ಏನಾದರೂ ಸಾಕ್ಷಿಗಳನ್ನು ಬಿಟ್ಟಿರಬಹುದು. ಆ ಕಾರಣಕ್ಕೋಸ್ಕರ ಸ್ಥಳ ಮಹಜರನ್ನು ಮಾಡಬೇಕಾಗಿದೆ. ಇವತ್ತು ಬಹುತೇಕ ಅವರ ಮನೆಗೆ ಪೊಲೀಸರು ಬರ್ತಾರೆ. ಯಾಕೆ ಅಂತಂದರೆ ಹಲ್ಲೆ ನಡೆಸಿದಂತಹ ಚಪ್ಪಲಿ ಏನಾದರೂ ಅಲ್ಲಿ ಸಿಕ್ಕಿದ್ರೆ ಅದರ ಮೇಲೆ ಏನಾದರೂ ರಕ್ತದ ಕಲೆಗಳು ಅಥವಾ ಕೂದಲು ಏನಾದರೂ ಇದೆಯಾ ಅದನ್ನು ಕೂಡ FSLಗೆ ಕಳಿಸ್ತಕ್ಕಂಥ ಸಾಧ್ಯತೆ ಇದೆ. ಇವರು ಅವತ್ತು ಧರಿಸಿದ್ದಂತಹ ಬಟ್ಟೆ ಏನಿದೆ ಅದನ್ನು ಕೂಡ ಜಪ್ತಿ ಮಾಡಿ ಅದನ್ನು ಕೂಡ ಮನೆಗೆ ಕಳಿಸ್ತಕ್ಕಂಥ ಸಾಧ್ಯತೆ ಇದೆ FSL ರಿಪೋರ್ಟ್ಗೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಈಗ ಸದ್ಯ ಪವಿತ್ರ ಗೌಡ ಅವರ ಮನೆಯಲ್ಲಿ ಯಾರಿದ್ದಾರೆ? ಏನಾದರೂ ಅದನ್ನು ಸೀಸ್ ಮಾಡಿದಾರಾ? ಹೇಗೆ, ಎಷ್ಟು ಗಂಟೆಗೆ ಪೊಲೀಸರು ಮಹಜರಿಗೆ ಬರಬಹುದು? ಅರವಿಂದ, ಎಲ್ಲ ಸೂಕ್ಷ್ಮವಾದಂತಹ ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ನಾನೀಗ ಪವಿತ್ರ ಗೌಡ ಅವರ ಮನೆ ಬಳಿ ಇದ್ದೀನಿ. ಇಲ್ಲಿ ಸದ್ಯಕ್ಕೆ ಕೆಲಸದವರನ್ನ ಹೊರತುಪಡಿಸಿದ್ರೆ, ಅಂದ್ರೆ ಯಾರೋ ಕೆಲಸದವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಈ ಮನೆಯಲ್ಲಿ ಪವಿತ್ರ ಗೌಡ ಅವರು ವಾಸವಾಗಿದ್ರು ತಮ್ಮ ಮಗಳ ಜೊತೆಗೆ. ಈಗ ಏನು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಧರಿಸಿದಂಥ ಬಟ್ಟೆ ಹಾಗೆ ಚಪ್ಪಲಿಯನ್ನ ವಶಕ್ಕೆ ಪಡೆಯುವಂಥ, ಜಪ್ತಿ ಮಾಡುವಂಥ ಉದ್ದೇಶಕ್ಕಾಗಿ, ಹಾಗೆ ಸ್ಥಳ ಮಹಜರನ್ನು ಮಾಡುವಂಥ ಉದ್ದೇಶಕ್ಕಾಗಿ ಪೊಲೀಸರು ಇನ್ನೇನು ಬರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಪೊಲೀಸರು ಕೂಡ ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಯಾವ ಟೈಮ್ಗೆ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ಅವರು ಹೇಳಲಿಲ್ಲ, ಆದರೆ ಬಂದು ಇಲ್ಲಿ ಮಹಜರನ್ನ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಅವರು ಕೂಡ ಕೊಟ್ಟು ಹೋಗಿದ್ದಾರೆ. ಒಟ್ಟಾರೆ ಇನ್ನೇನು ಆ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಇವರು ಚಪ್ಪಲಿಯಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅನ್ನುವಂಥ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ, ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಚಪ್ಪಲಿಯನ್ನು, ಅಂದ್ರೆ ಅವತ್ತು ಧರಿಸಿದಂಥ ಚಪ್ಪಲಿ ಹಾಗೆ ಆ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಇವರು ಹಾಕಿದಂಥ ಬಟ್ಟೆಯನ್ನ ಜಪ್ತಿ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಯಾವುದಾದ್ರೂ ರಕ್ತದ ಕಲೆಗಳು ಅವುಗಳ ಮೇಲೆ ಇದೆಯಾ ಅಥವಾ ಕೂದಲು ಏನಾದರೂ ಇದೆಯಾ ಅನ್ನುವಂಥದ್ದನ್ನ ಪ್ರಮುಖವಾಗಿ ಅಲ್ಲಿ ಹುಡುಕಾಡುವಂಥ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇವೆರಡನ್ನೂ ಕೂಡ, ಅಂದ್ರೆ ಅವರ ಚಪ್ಪಲಿ ಜೊತೆಗೆ ಬಟ್ಟೆಯನ್ನ ವಶಕ್ಕೆ ಪಡೆಯುವಂಥದ್ದು, ಜಪ್ತಿ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಸದ್ಯ ಇಲ್ಲಿ ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟವರು ಯಾರು ಇಲ್ಲ, ಮನೆ ಕೆಲಸದವರು ಇದ್ದಾರೆ ಅನ್ನುವಂಥ ಮಾಹಿತಿ ಅಷ್ಟೇ. ಅದನ್ನ ಈಗ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಯಾರಿದ್ದಾರೆ ಮನೆಯಲ್ಲಿ, ಓಪನ್ ಇದೆಯಾ ಇಲ್ವಾ ಅನ್ನುವಂಥದ್ದು. ಸದ್ಯಕ್ಕೆ ಈ ಮನೆಯನ್ನೇನು ಸೀಸ್ ಮಾಡಿಲ್ಲ, ಆದರೆ ಬಂದು ಮಹಜರನ್ನ ಮಾಡಿಸಿ, ಅಂದ್ರೆ ಪ್ರಮುಖವಾಗಿ ಪವಿತ್ರ ಗೌಡ ಅವರನ್ನೇ ಇಲ್ಲಿ ಕರ್ಕೊಂಡ್ಬಂದು ಅವರು ಹಾಕಿದಂಥ ಬಟ್ಟೆ ಜೊತೆಗೆ ಅವರ ಚಪ್ಪಲಿಯನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದ್ರೆ ಪೊಲೀಸರು ಕೂಡ ಬಂದು ಇಲ್ಲಿ ಸ್ಥಳಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲಿ ಬಂದು ಇಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ ಅನ್ನುವಂಥದ್ದು. ಅಂದ್ರೆ ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕ್ಬೋದು, ಎಲ್ಲ ಸೂಕ್ಷ್ಮ ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಇವರು A1 ಆರೋಪಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಸಾಕ್ಷಿಗಳನ್ನು ಪ್ರಮುಖವಾಗಿ ಕಲೆ ಹಾಕೋದಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನು ಕೂಡ ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ಹಲ್ಲೆ ಮಾಡಿದ್ರು, ಅಂದರೆ ಪವಿತ್ರ ಅವರು ಕೂಡ ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ವಿಚಾರಣೆಯ ಸಂದರ್ಭದಲ್ಲಿ ಬಂದಿದೆ ಅನ್ನುವಂಥದ್ದು. ಅದರಿಂದಾಗಿ ಆ ಚಪ್ಪಲಿ, ಅಂದ್ರೆ ಏನರಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಚಪ್ಪಲಿ ಜೊತೆಗೆ ಆವತ್ತು ಧರಿಸಿದಂಥ, ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಧರಿಸಿದ್ದ ಬಟ್ಟೆಯನ್ನ ಜಪ್ತಿ ಮಾಡೋದಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮಾದೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇವ್ರನ್ನ ಎಕ್ಸ್ಟೆನ್ಷನ್ ಕಸ್ಟಡಿಗೆ ಪಡ್ಕೊಂಡಿರ್ತಕ್ಕಂಥ ಉದ್ದೇಶನೇ ಅದಲ್ವಾ? ಇನ್ನೂ ಕೆಲವು ಕಡೆ ಸ್ಥಳ ಮಹಜರ್ ಮಾಡಬೇಕಾಗಿದೆ ಅಂತ SPP ಕೋರ್ಟ್ ಗಮನಕ್ಕೆ ತಂದಿದೆ.